ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ, ಅದನ್ನೇ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಪಾಪ್ಕಾರ್ನ್ ಕೊಡೋದೇ ಇಲ್ಲ, ತುಂಬ ಹಠ ಮಾಡಿದ್ರು ಅಂತ ಕೊಟ್ಟಿದ್ದು ಅಷ್ಟೇ. ಇವತ್ತು ವಿಡಿಯೋ ಕೊನೆವರೆಗೂ ನೋಡಿ. ಎಳ್ಳಿಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಮಕ್ಕಳಿಗೂ ಸಹ ಟಿಫನ್ ಹಾಕ್ಕೊಟ್ಟಿದ್ದೀನಿ. ನೋಡಿ, ತಿಂತಿದ್ದಾರೆ. ನೋಡಿ ಇವನು ಎಷ್ಟು ತರಲೆ ಅಂತ. ನಮ್ಮ ಯಜಮಾನ್ರು ಬಂದರು, ಅವರಿಗೂ ಕೂಡ ಟಿಫನ್ ಹಾಕ್ಕೊಟ್ಟಿದ್ದೀನಿ, ತಿಂತಿದ್ದಾರೆ. ಟೈಮ್ ಆಗಿತ್ತು ಅಂತ ಮಕ್ಕಳಿಗೆ ಸ್ಕೂಲಿಗೆ ಬಿಡೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ, ಮಕ್ಕಳು ಎಷ್ಟೇ ತರಲೆ ಮಾಡಿದ್ರು ಅವ್ರದ್ದು ನಿಷ್ಕಲ್ಮಶವಾದ ಮನಸ್ಸು, ಅದಕ್ಕೆ ಅವರನ್ನು ದೇವರು ಅಂತ ಕರೆಯೋದು. ವ್ಯಾನು ಕೂಡ ಬಂತು ನೋಡಿ. ಮಕ್ಕಳನ್ನು ಸಹ ಈಗ ವ್ಯಾನ್ಗೆ ಹತ್ತಿಸ್ಬಿಟ್ಟು ನಾನು ಕೂಡ ಮನೆಗೆ ಹೊರಟೆ. ಬನ್ನಿ ಎಳ್ಳಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಕಡಲೆ ಬೀಜನೂ ಕರಿತಾ ಇದ್ದೀನಿ. ಹಾಗೆ ಕಡಲೆಬೇಳೆನೂ ಹಾಕ್ಕೊಂಡು ಕರೆದಿಟ್ಕೋತಾ ಇದ್ದೀನಿ. ಉದ್ದಿನ ಬೇಳೆನೂ ಕೂಡ ಕರಿಬೇವನ್ನು ಹಾಕಿ ಕರೆದು ಈ ಥರ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ಈರುಳ್ಳಿನ ಹಾಕಿ ಈ ಥರ ಹುರ್ಕೋತಾ ಇದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೆ ನಾನು. ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ. ಹಸಿ ತೆಂಗಿನಕಾಯಿ ತುರಿ ಸಹ ಹಾಕಿ ಹುರ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪಿಡಿಯೋವರೆಗೂ ಈ ಥರ ಆಡಿಸ್ಕೋತಾ ಇರಬೇಕು. ಹಾಗೆ ಅರಿಶಿಣ ಪುಡಿನೂ ಹಾಕಿದ್ದೀನಿ ನೋಡಿ. ನೆಕ್ಸ್ಟು ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಆರೋದಕ್ಕೆ ಬಿಡಬೇಕು. ಎಳ್ಳಿಕಾಯಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇದು ಆರಿದೆ. ಚಿತ್ರಾನ್ನದ ಗೊಜ್ಜು ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಸಹ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ. ನೆಕ್ಸ್ಟ್ ಇಲ್ಲಿ ಕರೆದಿಟ್ಟಿರೋ ಐಟಮ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಏನಕ್ಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಇದು ಬಾಯಿಗೆ ತಿನ್ನೋದಕ್ಕೆ ಸಿಗುತ್ತೆ, ಅದಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಫೈನಲ್ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಇದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.